ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇಲ್ಲ, ನಾನಾಗ್ಲಿ ನನ್ನ ಪರ್ಸನಲ್ ವಿಷಯಗಳಾಗ್ಲಿ ನಿಮ್ ಗುರಿಗೆ ಯಾವತ್ತೂ ಅಡ್ಡಿಯಾಗಲ್ಲ. ನಿಶ್ಚಿತಾರ್ಥ ಟೈಮಿಂಗ್ ತಪ್ಪು, ಆದ್ರೆ ಹುಡುಗಿ ಪರ್ಫೆಕ್ಟ್. ನಂಗೂ ಹೀಗೆ ಅರ್ಥ ಮಾಡ್ಕೊಂಡು ಹೋಗೋ ಹೆಂಡತಿನೇ ಬೇಕಾಗಿತ್ತು. ನಿತ್ಯ ಅವರೇ, ನಿಮ್ಮನ್ನ ಹೆಂಡತಿಯಾಗಿ ಪಡಿತಾ ಇರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತದೆ. ತೀರ್ಥ, ಯು ಮೇಡ್ ಮೈ ಡೇ. ನನಗೆ ಸ್ವರ್ಗನೇ ಸಿಕ್ತಷ್ಟು ಖುಷಿ ಆಗ್ತಿದೆ. ಇಷ್ಟ ಹೇಳಿದ್ರಲ್ಲ, ನನ್ಗಿನ್ನೇನು ಬೇಡ. ಸರಿ, ನಂಗೆ ಟೈಮ್ ಆಯ್ತು. ಮದುವೆ ಫಂಕ್ಷನ್ ಅಲ್ಲ ಇವಾಗ ಬರುತ್ತೆ, ಮಿಸ್ ಮಾಡಿದೆ ನೋಡಿ. ಖಂಡಿತ ನೋಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬರ್ತೀನತ್ತೆ. ನೂರು ಜೋಡಿಗಳ ಸಾಮೂಹಿಕ ಮದುವೆ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಶ್ರೀದೇವಿ ಕಾಲೋನಿ ಇವತ್ತು ಇತಿಹಾಸ ಸೃಷ್ಟಿ ಮಾಡ್ತಾ ಇದೆ. ಒಂದೇ ಕಾಲೋನಿಯ 100 ಜನ ಹೆಣ್ಣು ಮಕ್ಕಳ ಮದುವೆ ಕಾರ್ಯಕ್ರಮ ಅತ್ಯಂತ ಸಡಗರದಿಂದ ನಡೀತಾ ಇದೆ. ಇದನ್ನ ನಡೆಸ್ಕೊಡ್ತಾ ಇರೋರು ಈಗಾಗಲೇ ಮಾದರಿ ರಾಜಕಾರಣಿ ಅಂತ ಹೆಸರುವಾಸಿಯಾಗಿರೋ ತೀರ್ಥಂಕರ್ ಪ್ರಸಾದ್. ಸುಮ್ಮಿ, ಈ ಮದುವೆ ಇಷ್ಟು ತರಾತುರಿಯಿಂದ ಆಗಿಲ್ಲ ಅಂದಿದ್ರೆ ಎಲ್ಲಾನು ಶಾಸ್ತ್ರ ಪ್ರಕಾರನೇ ಮಾಡ್ಬೋದಿತ್ತು. ಹೂ ಕಣವ, ನನ್ನ ಮಗಳು ಮದುವೆನ ನಿಶ್ಚಿತಾರ್ಥ ಮಾಡಿ ಅರ್ಶಿನ ಶಾಸ್ತ್ರ ಮಾಡಿ ಮಾಡಬೇಕು ಅನ್ಕೊಂಡಿದ್ದೆ. ಆಮೇಲೆ ಇದಕ್ಕಿಂತ ಇನ್ನೂ ಆಡಂಬರವಾಗಿ ಮಾಡ್ಬೇಕಾಗಿತ್ತು ಕಣವ ನನ್ನ ಮಗಳ ಮದುವೆನ. ಆದ್ರೆ ಅಪ್ಪ, ಈಗೇನು ಆಡಂಬರ ಕಮ್ಮಿನ ಇದೆ? ನೀನ್ ನೊಂದ್ಕೋಬೇಡ, ನಾನು ಖುಷಿಯಾಗೇ ಇದ್ದೀನಿ. ಸಾಕು, ಏನೇನು ಹೇಳಿ ನಮ್ಮ ಅಕ್ಕನ ಕಣ್ಣಲ್ಲಿ ನೀರ್ ತರಿಸ್ಬೇಡಿ. ನನ್ ದೃಷ್ಟಿ ತಾಕತ್ತೆ. ಅಕ್ಕ, ಇಷ್ಟ್ ಮುದ್ದ ಕಾಣಿಸ್ತಿದೆ ಗೊತ್ತಾ? ರಾಮಣ್ಣ, ರಾಜಿ, ಅಲ್ಲಿ ಹೋಮ್ ಹತ್ರ ಎಲ್ರು ಕರಿತಿದ್ದಾರೆ. ಸುಮ್ನೆ ನಾನು ಹೋಗಿ ಹಂಗೆ ಅಳಿ ಅಂದ್ರೂ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನವ. ಅಕ್ಕ ಇರು, ಹೂ ತಗೊಂಡ್ಬರ್ತೀನಿ. ರಾಜೇಶ ಅಕ್ಕ, ರಾಜೇಶ, ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಅಕ್ಕ. ನೀನು ಹೀಗೆ ನೋಡ್ತಿರ್ಬೇಕು ಅಂತ ಅನಿಸುತ್ತೆ. ನೀನ್ ಮದ್ವೆನ ತುಂಬಾ ಜೋರಾಗಿ ಮಾಡೋಣ ಅಂತ ಏನೇನೋ ಕನ್ಸು ಕಟ್ಕೊಂಡಿದ್ದೆ. ಆದ್ರೆ ಅದನ್ನ ಈಡೇರ್ಸಕ್ಕಾಗ್ಲಿಲ್ಲ. ಈ ಪಾಪಿ ತಮ್ಮನ್ನ ಕ್ಷಮಿಸ್ಬಿಡಕ್ಕ, ಕ್ಷಮಿಸ್ಬಿಡ. ಹಾಗೆಲ್ಲ ಹೇಳ್ಬೇಡ ಕಣೋ ರಾಜೇಶ. ಇದೆಲ್ಲ ಆಗ್ತಿರೋದು ನಿನ್ನಿಂದಾನೆ. ಕೌನ್ಸಿಲರ್ ಸಾಹೇಬ್ರು ನನಗೆ ಒಳ್ಳೆ ಗಂಡನೆ ಹುಡುಕಿದ್ದಾರೆ. ಹುಡುಗ ಸರ್ಕಾರಿ ಕೆಲಸದಲ್ಲಿದ್ದಾರೆ. ನಾವೇ ಹುಡುಕಿದ್ರು ಇಂಥ ಬಂಗಾರದಂತ ಸಂಬಂಧನ ತರಕ್ ಆಗ್ತಿರ್ಲಿಲ್ಲ ಅಂತ ಅಪ್ಪಯ್ಯ ಹೇಳ್ತಿದ್ರು. ಕೌನ್ಸಿಲರ್ ಸಾಹೇಬ್ರು ಇದನ್ನೆಲ್ಲ ಮಾಡಿದ್ ಯಾಕೆ ಹೇಳು? ನಿನ್ಗೋಸ್ಕರ ಕಣೋ ರಾಜೇಶ. ಅಕ್ಕ, ತೀರ್ಥಣ್ಣ ತುಂಬಾ ಒಳ್ಳೆಯವರು. ಅವ್ರು ಯಾವತ್ತೂ ನೀನ್ ಕೈ ಬಿಡಲ್ಲ. ನಿನ್ ಕೆನ್ನೆಗೆ ನಾನು ಅರ್ಶನ ಹತ್ಲ. ನಮ್ಮಕ್ಕ ದೇವತೆ, ದೇವತೆ ಅಕ್ಕ ನೀನು. ರಾಜೇಶ, ನೀನ್ ಇರ್ಬೇಕಿತ್ತು ಕಣೋ. ನಾನೆಲ್ಲಕ್ಕ ಹೋಗಿದ್ದೀನಿ? ಇಲ್ಲೇ ಇದ್ದೀನಲ್ಲ, ನಿನ್ನಲ್ಲೇ ಇದ್ದೀನಿ. ನಿನ್ ಹೃದಯದಲ್ಲಿ
ನನ್ನನ್ನ ಭದ್ರವಾಗಿ ಬಚ್ಚಿಟ್ಕೊಂಡಿದ್ಯಾ. ನೀನ್ ಯಾವಾಗ ಕರಿತೀಯಾ ಅವಾಗ ನಾನು ಬರ್ತೀನಿ. ನಿನ್ ಕಣ್ಣೊರೆಸ್ತೀನಿ. ನೀನ್ ಅಳ್ಬೇಡ ಅಕ್ಕ. ನೀನ್ ಹತ್ರ ನಿನ್ ಹೃದಯದಲ್ಲಿರೋ ನನ್ಗೂ ಸಂಕಟ ಆಗುತ್ತೆ ಅಲ್ವಾ? ಅಕ್ಕ, ಯಾವತ್ತು ಏನೇ ನಡೀಲಿ ಎದೆಗುಂದ್ಬೇಡ, ಧೈರ್ಯವಾಗಿರು. ಆ ದೇವ್ರು, ನಾನು, ತೀರ್ಥಣ್ಣ ನಿನ್ಗೆ ಅನ್ಯಾಯ ಆಗೋದಕ್ ಬಿಡಲ್ಲ. ತೀರ್ಥ, ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ಯಪ್ಪ. ಸೂಪರ್. ನೋಡು, ಈ ರೀತಿ ಯಾವ್ದಾದ್ರು ಫಂಕ್ಷನ್ಸು, ಸೆಲೆಬ್ರೇಷನ್ಸು, ಅದರಲ್ಲೂ ಶಕ್ತಿ ಪ್ರದರ್ಶನ ಮಾಡ್ಬೇಕಂದ್ರೆ ಅದಕ್ಕೆ ಸೂಕ್ತ ವ್ಯಕ್ತಿ ನೀನೇ ಕಣಯ್ಯ. ಇದೊಂದು ಮದುವೆ ಆಗ್ಬಿಟ್ರೆ ನೀನು ಶ್ರೀದೇವಿ ಕಾಲೋನಿ ಪಾಲ್ಗೆ ದೇವ್ರಾಗ್ಬಿಡ್ತೀಯ. ಆಮೇಲೆ ಆ ಮನೇಲಿರೋ ಎಲ್ಲರೂ ಓಟುಗಳು ಕೂಡ ನಿನಗೆ ಬೀಳುತ್ತೆ, ಮಿಸ್ಸೇ ಆಗಲ್ಲ. ಥ್ಯಾಂಕ್ ಯು ಸರ್. ಎಲ್ಲವೂ ನನ್ನ ಅನುಕೂಲಕ್ಕೆ ತಕ್ಕನಾಗೆ ಆಗ್ತದೆ. ಈ ವರ್ಚಸ್ಸನ್ನ ಹೀಗೆ ಮೇಂಟೈನ್ ಮಾಡೋ. ಎಲೆಕ್ಷನ್ಗೆ ಬೇಕಾಗತ್ತೆ. ಅಂದ್ಹಾಗೆ ಎಲ್ಲಪ್ಪ ನಿನ್ನ ಪಾಲಿನ ಅದೃಶ್ಯ ದೇವತೆ ಕಾಣಿಸ್ತಾ ಇಲ್ಲ? ಯಾರು ಸರ್? ಇನ್ಯಾರಯ್ಯ, ನಿನ್ನ MLA ಮಾಡೋ ತಾಕತ್ತಿರೋ ಹುಡುಗಿ ಸುಮನಾ. ತಮ್ಮ ತೀರ್ಕೊಂಡು ಕೆಲವೇ ದಿನ ಆಗಿದೆಯಲ್ಲ ಸರ್, ಅದಕ್ಕೆ ಜನರ ಮುಂದೆ ಬರೋದಕ್ಕೆ ಸ್ವಲ್ಪ ಸಂಕೋಚ ಪಡ್ಕೋತಾ ಇದ್ದಾರೆ. ಇಲ್ಲೇ ಇದ್ದಾರೆ, ಬನ್ನಿ ಸರ್. ಸುಮನಾ, ಯಾಕಮ್ಮ ನಿನ್ನ ಮುಖದಲ್ಲಿ ಸಂತೋಷ ಕಾಣ್ತಾ ಇಲ್ಲ? ಹಾಗೇನೂ ಇಲ್ಲ ಸಾಹೇಬ್ರೆ. ನೋಡಮ್ಮ, ತಮ್ಮನ್ನ ಕಳ್ಕೊಂಡು ನೋವು ಬದುಕಿರೋರ್ಗೂ ಕಡಿಮೆ ಆಗಲ್ಲ. ಆದ್ರೆ ಈ ಥರ ಸಂತೋಷದಲ್ಲಿ ಸ್ವಲ್ಪ ಅದನ್ನ ಮರೆಯೋದಕ್ಕೆ ಪ್ರಯತ್ನ ಪಡಬೇಕು. ನಿನ್ನ ತಮ್ಮ ನಮ್ಮ ಪಕ್ಷಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಹಾಗೆ ನೀನು ಕೂಡ ನಮ್ಮ ಪಕ್ಷಕ್ಕೋಸ್ಕರ ಬೆವರು ಸುರಿಸ್ತಾ ಇದೀಯಾ. ಸುಮನಾ, ನಿನ್ನ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆಯಮ್ಮ. ನಿನ್ನ ವಿಚಾರವಾಗಿ ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡಿದ್ದೀನಿ. ಏನ್ ಸ್ವಾಮಿ, ನನ್ನ ಮಗಳ ವಿಷಯ ಮುಖ್ಯಮಂತ್ರಿಗಳ ತನಕ ಹೋಗೈತ್ರ? ರಾಮಯ್ಯ ಅವರೇ, ನಿಮ್ಮ ಮಗಳೀಗ ಸಾಮಾನ್ಯ ಹುಡುಗಿಯಲ್ಲ, ಶಕ್ತಿಶಾಲಿ ಮಹಿಳೆ. ಆದ್ರೆ ಏನ್ ಮಾಡೋದು, ನಿಮ್ಮ ಮಗಳಿಗೆ ರಾಜಕೀಯನೇ ಇಷ್ಟ ಅಲ್ವಲ್ಲ. ಆದ್ರೂ ಒಂದ್ ಮಾತು ಹೇಳ್ತೀನಮ್ಮ, ಈ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ನಮ್ಮ ಪಕ್ಷನೇ ಅಧಿಕಾರಕ್ಕೆ ಬರೋದು. ಆಗ ನೀನ್ ಏನ್ ಬೇಕಾದ್ರೂ ಕೇಳಮ್ಮ, ನಾನ್ ಸಹಾಯ ಮಾಡ್ತೀನಿ. ನಿನ್ ರಕ್ಷಣೆಗೋಸ್ಕರ ನಾವಿಬ್ರು ನಿನ್ ಜೊತೆ ಇರ್ತೀವಿ. ಕಾಶಿ, ಓ ಕಾಶಿ, ಯಾಕೋ ನಗ್ತಿದ್ಯಾ? ಖುಷಿಗೆ ನಗ್ತಿದ್ಯಾ ಅಥವಾ ಈ ನೋವನ್ ಮರ್ಯಾದಕ್ಕೋಸ್ಕರ ನಗ್ತಿದ್ಯಾ? ಖುಷಿಗೆ ಕಣ್ಲಾ. ಖುಷಿಗ? ಅಲ್ಲ ಕಣೋ, ನಿಮ್ ಹುಡುಗಿ ಮದ್ವೆ ಆಗ್ತಿದ್ಯಾ ಅಲ್ಲಿ, ನೀನ್ ನೋಡ್ರೆ ಖುಷಿಗೆ ನಗ್ತಿದೀನಿ ಅಂತ ಹೇಳ್ತಿದ್ಯಾ? ಯಾರ್ಲಾ ಹೇಳಿದವಳು ಮದ್ವೆ ಆಯ್ತದೆ ಅಂತ? ಮದ್ವೆ ನಡೆಯಲ್ವಾ? ನಡೆಯಲ್ಲ. ಅವಳು ಮದ್ವೆನ ನಿಲ್ಸೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ನಾನು ಆಗ್ಲೇ ಮಾಡಾಯ್ತು. ತಗೋ ಆಯಾ ಕುಡಿ ಅಂತೀನಿ. ಬೇಡ ಸರ್, ನನಗಿದ್ದಲ್ಲ ಅಭ್ಯಾಸ ಇಲ್ಲ.
ಅಭ್ಯಾಸ ಇಲ್ಲ, ಅಭ್ಯಾಸ ಮಾಡ್ಕೋಬೇಕು ಗೆಳೆಯ. ಅಲ್ಲ, ನಾನೀಗ ಯಾವ ವಿಷಯ ಹೇಳ್ತೀನಲ್ಲ, ಆ ವಿಷಯ ಕೇಳಿದ್ಬೇಕು ನಿನ್ಗಾಗೋ ನೋವಿದ್ಯಲ್ಲ, ಆ ನೋವಿಗೆ ಇದೇ ಮದ್ದು. ತಗೋ ಕುಡಿ. ಬೇಡ, ನನಗ್ ಬೇಡ. ಅಯ್ಯ ಕುಡೀರಿ, ಒಳ್ಳೆ ಎಳೆ ಮಗಿನಂಗ್ ಆಡ್ತಿದ್ದೀರಲ್ರಿ. ನಾನ್ ಕಾಣುತ್ತೆ ಇವೆಲ್ಲ. ತಗೋ ಕುಡಿ 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 ಕುಡಿ. ಉಪ್ಪಿನಕಾಯಿ ಬೇಕಾ? ತಗೋ 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 ತಿನ್ನು. ಮಜಾ ಬರ್ತಾ ಇದ್ಯಾ? ಆದ್ರೆ ಈ ಮಜಾನ ಬೇರೆಯವ್ರು ತಗೋತಿದಾರೆ ಗೆಳೆಯ. ಆ ಕೌನ್ಸಿಲರ್ ಸಾಹೇಬ್ರು ಹುಡುಗಿನ ತೋರಿಸಿ ಪಾಪ ನಿನ್ನ ಯಾಮಾರಿಸ್ಬಿಟ್ರು. ಅದೇ ನೀನ್ ಮದ್ವೆ ಆಗ್ತೀನಿ ಅಂತ ಮಾತ್ ಕೊಟ್ಟು ಬಂದಿದ್ಯಲ್ಲ ಹುಡುಗಿ ಸುಮ್ಮಿ, ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಗೆಳೆಯ. ಅಯ್ಯ ಕೂತ್ಕೋ ಕೂತ್ಕೋ. ನೀನ್ ಎದ್ದೋಗ್ಬಿಟ್ರೆ ಸತ್ಯ ಸುಳ್ಳಾಗ್ಬಿಡುತ್ತಾ? ನೋಡು, ಹೂ ಮಾರ್ಕೊಂಡ್ ಜೀವನ ಮಾಡೋ ಹುಡುಗಿ ಅವಳು. ಪಾಪ ಕಷ್ಟ ಅಂದಾಗೆಲ್ಲ ನಮ್ಮವ್ವ ಬುದ್ಧಿನೇ ಇಸ್ಕೊಂಡಂಗೆ ದುಡ್ಡು ಕೊಟ್ಟವಳೆ. ಅಲ್ಲಿವರೆಗೂ ಅವಳು ನನ್ ಜೊತೆ ಸೆಟ್ಟಿಂಗ್ ಮಾಡ್ಕೊಂಡಿದ್ಲು. ಪಾಪ ಹುಡುಗಿಗ್ ಮೋಸ ಮಾಡಬಾರ್ದು ಅಂತ ನಾನು ಮದ್ವೆ ಆಯ್ತೀನಿ ಅಂತ ಹೇಳಿದ್ದೆ. ಅವಳು ಒಪ್ಕೊಂಡಿದ್ಲು, ದೇವ್ರನೇ ಒಪ್ಕೊಂಡಿದ್ಲು. ಅಷ್ಟ್ರಾಗ ಅವಳ ತಮ್ಮ ಆ ಕಾರ್ಪೊರೇಟರ್ ಸೆಟ್ ಮಾಡ್ಕೊಟ್ಟವನೆ. ಇನ್ನೇನ್ ಹೆಣ್ಣಮ್ದು ಅಂತ ಮಾಡ್ಕೊಂಡ್ಬಿಡುವ ಅಂತ ಅವ್ರ ಮನೆ ಗಂಟನೂ ಹೋಗಿದ್ವಿ. ಆದ್ರೆ ಅವಳು ನನ್ನ ಮದುವೆ ಮಾಡ್ಕೊಳಕಿಲ್ಲ ಅಂತ ಅನ್ಬಿಡೋದೆ. ಆ ಕೋಟ್ಯಾಧೀಶ್ವರ ಕಾರ್ಪೊರೇಟರ್ ಸಿಕ್ಕಿದ ತಕ್ಷಣ ನಾನ್ ಕಾಲ್ ಕಸ ಆಗ್ಬಿಟ್ಟೆ. ನೋಡು ಗೆಳೆಯ, ನಮ್ಮ ಅಮ್ಮನ ನಾನು ಬಹಳ ಪ್ರೀತಿಸ್ತೀನಿ. ಅವಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನ್ ತಾಯಿ ಸತ್ಯವಾಗ್ಲು ನಾನ್ ಹೇಳೋದ್ರಾಗ ಏನಾದ್ರು ಸುಳ್ಳಿದ್ರೆ ಅವಳು ನಾಳೆ ನೆನೆದ್ ಬೀಳ್ಲಿ. ಆ ಕೌನ್ಸಿಲರ್ಗೂ ಸುಮ್ಮಿಗೂ ಅಕ್ರಮ ಸಂಬಂಧ ಐತೆ.